ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮೈಸೂರು ಅರಮನೆಯ ವಾಸ್ತುಶಿಲ್ಪದ ಬಗ್ಗೆ ತಿಳಿಸ್ಕೊಡ್ತಿದ್ದೇನೆ. ಹಿಂದಿನ ವಿಡಿಯೋದಲ್ಲಿ ನಾನು ಮೈಸೂರು ಅರಮನೆಯ ಇತಿಹಾಸದ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಈಗ ಮೈಸೂರು ಅರಮನೆಯ ವಾಸ್ತುಶಿಲ್ಪ ಕಲೆ ಬಗ್ಗೆ ನೋಡೋಣ. ಮೈಸೂರು ಅರಮನೆಯ ಸೌಂದರ್ಯ ಊಹೆಗೆ ನಿಲುಕದ್ದು ಹಿಂದೂ, ಮೊಘಲ್, ರಜಪೂತ ಮತ್ತು ಗೋಧಿಕ್ ಶೈಲಿಯನ್ನು ಒಳಗೊಂಡಿರುವ ಇಂಡೋ ಸಾರ್ಸನಿಕ್ ವಾಸ್ತುಶಿಲ್ಪದಲ್ಲಿ ಅರಮನೆಯನ್ನು ನಿರ್ಮಿಸಲಾಗಿದೆ. ಅರಮನೆಯು ಒಟ್ಟು 3 ಅಂತಸ್ತಿನ ರಚನೆಯಾಗಿದೆ. ಗುಮ್ಮಟಗಳನ್ನು ಅಮೃತ ಶಿಲೆಯಲ್ಲಿ ನಿರ್ಮಿಸಲಾಗಿದೆ. ಅಂದರೆ ಸ್ನೇಹಿತರೆ, ಮೈಸೂರು ಅರಮನೆಯು ಒಟ್ಟು ಮೂರು ಶೈಲಿಯನ್ನು ಒಳಗೊಂಡಿರತಕ್ಕಂಥ ಒಂದು ಕಲೆಯಾಗಿದೆ. ಹಿಂದೂ, ಮೊಘಲ್ ಮತ್ತು ರಜಪೂತ ಹಾಗೂ ಗೋಥಿಕ್ ಶೈಲಿಯನ್ನು ಒಳಗೊಂಡಿರುವ ಇಂಡೋ ಸಾರ್ಸನಿಕ್, ಇವೆಲ್ಲ ಸೇರಿಸಿ ಒಟ್ಟು ಇಂಡೋ ಸಾರ್ಸನಿಕ್ ವಾಸ್ತುಶಿಲ್ಪದಲ್ಲಿ ಅರಮನೆ ನಿರ್ಮಾಣ ಮಾಡಿದ್ದಾರೆ. ಹಾಗೂ ಒಟ್ಟು ಅರಮನೆಯು 3 ಅಂತಸ್ತಿನ ಗುಮ್ಮಟಗಳನ್ನು ಹೊಂದಿದೆ. ಅರಮನೆಯು ಸಂಕೀರ್ಣವಾದ ಕೆತ್ತನೆಗಳು ಮತ್ತು ಸುಂದರವಾದ ವರ್ಣಚಿತ್ರಗಳಿಂದ ಸುಂದರವಾಗಿ ಅಲಂಕರಿಸಲ್ಪಟ್ಟಿದೆ. ಅರಮನೆಯ ಕಾರಿಡಾರ್ಗಳ ಉದ್ದಕ್ಕೂ ರಾಜಮನೆತನದ ತೈಲ ವರ್ಣಚಿತ್ರಗಳಿಂದ ಸುಂದರವಾಗಿ ಅಲಂಕರಿಸಲ್ಪಟ್ಟ ಗೋಡೆಗಳನ್ನು ನೋಡಬಹುದು. ಅರಮನೆಯು 145 ಅಡಿ 5 ಅಂತಸ್ತಿನ ಗೋಪುರವನ್ನು ಹೊಂದಿದೆ. ಅಂದರೆ ಅರಮನೆಯ ಸುತ್ತಲೂ ಅದ್ಭುತವಾದಂತಹ ಕೆತ್ತನೆಗಳು ಹಾಗೂ ವರ್ಣಚಿತ್ರಗಳಿಂದ ಅರಮನೆಯು ಕಂಗೊಳಿಸ್ತಾ ಇದೆ. ಆ ರೀತಿ ಅದನ್ನು ಅರಮನೆಯನ್ನು ಅಲಂಕಾರ ಮಾಡಿದ್ದಾರೆ. ಹಾಗೂ ಅರಮನೆ ಕಾರಿಡಾರ್ಗಳ ಉದ್ದಕ್ಕೂ ರಾಜಮನೆತನದ ವರ್ಣಚಿತ್ರಗಳನ್ನು ಸುಂದರವಾಗಿ ಗೋಡೆಗಳ ಮೇಲೆ ನಿರ್ಮಿಸಿದ್ದಾರೆ. 145 ಅಡಿ ಅಂತಸ್ತಿನ ಗೋಪುರವನ್ನು ಸಹ ಅರಮನೆಯು ಹೊಂದಿದೆ. ಅರಮನೆಯ ಪ್ರವೇಶದ್ವಾರವಾಗಿರುವ ಗೊಂಬೆ ಮಂಟಪವು ಪ್ರಮುಖ ಆಕರ್ಷಣೀಯವಾಗಿದೆ. ಭವ್ಯವಾದ ಮೈಸೂರು ಅರಮನೆಯು 3 ದ್ವಾರಗಳನ್ನು ಹೊಂದಿದೆ. ಸಾಮಾನ್ಯವಾಗಿ ವರ್ಷಪೂರ್ತಿ ಒಂದು ಗೇಟ್ ಮಾತ್ರ ತೆರೆದಿರುತ್ತದೆ. ಆ ದ್ವಾರಗಳೆಂದರೆ ಪಶ್ಚಿಮ ದ್ವಾರ, ಪೂರ್ವ ದ್ವಾರ ಮತ್ತು ದಕ್ಷಿಣ ದ್ವಾರ. ಮುಂಭಾಗದ ದ್ವಾರವಾಗಿರುವ ಪೂರ್ವ ದ್ವಾರವನ್ನು ಪ್ರಮುಖ ಗಣ್ಯರಿಗೆ ದಸರಾ ಹಬ್ಬದ ಸಂದರ್ಭದಲ್ಲಿ ಮಾತ್ರ ತೆರೆಯಲಾಗುತ್ತದೆ. ಅಂದರೆ ಅರಮನೆಯ ಪ್ರವೇಶದ್ವಾರವಾಗಿರುವ ಗೊಂಬೆ ಮಂಟಪವು ಅತ್ಯದ್ಭುತವಾದ ಆಕರ್ಷಣೀಯವಾದ ಸ್ಥಳವಾಗಿದೆ. ಭವ್ಯವಾದ ಈ ಅರಮನೆಯು ಒಟ್ಟು 3 ದ್ವಾರಗಳನ್ನು ಹೊಂದಿದೆ. ಅದು ಪಶ್ಚಿಮ ದ್ವಾರ, ಪೂರ್ವ ದ್ವಾರ ಮತ್ತು ದಕ್ಷಿಣ ದ್ವಾರ. ವರ್ಷಪೂರ್ತಿ ಒಂದೇ ಒಂದು ಗೇಟ್ ಮಾತ್ರ ಯಾವಾಗಲೂ ತೆರೆದಿರುತ್ತೆ. ಮುಂಭಾಗದ ದ್ವಾರವಾಗಿರುವ ಪೂರ್ವ ದ್ವಾರವನ್ನು ಪ್ರಮುಖ ಗಣ್ಯರಿಗೆ ದಸರಾ ಹಬ್ಬದ ವೇಳೆ ಮಾತ್ರ ಅದನ್ನು ತೆಗೆಯಲಾಗುತ್ತೆ. ದಸರಾ ಹಬ್ಬದ ಸಂದರ್ಭದಲ್ಲಿ ಮಾತ್ರ ಪಶ್ಚಿಮ ದ್ವಾರವನ್ನು ತೆರೆಯಲಾಗುತ್ತದೆ. ದಕ್ಷಿಣ ದ್ವಾರವನ್ನು ವರ್ಷಪೂರ್ತಿ ತೆರೆಯಲಾಗುತ್ತದೆ. ಅರಮನೆಯು ಶ್ರೀರಂಗಪಟ್ಟಣಕ್ಕೆ ಹೋಗುವ ವಿವಿಧ ರಹಸ್ಯ ಸುರಂಗಗಳನ್ನು ಸಹ ಹೊಂದಿದೆ. ದಸರಾ ಹಬ್ಬದ ವೇಳೆ ಪಶ್ಚಿಮ ದ್ವಾರವನ್ನು ತೆರೆಯಲಾಗುತ್ತೆ. ಇನ್ನು ದಕ್ಷಿಣ ದ್ವಾರವನ್ನು ವರ್ಷಪೂರ್ತಿ ತೆರೆದಿರುತ್ತೆ. ಶ್ರೀರಂಗಪಟ್ಟಣಕ್ಕೆ ಹೋಗುವಂತಹ ರಹಸ್ಯ ಸುರಂಗಗಳನ್ನು ಸಹ ಈ ಅರಮನೆಯು ಒಳಗೊಂಡಿದೆ. ಅರಮನೆಯ ಸುತ್ತಲೂ ವಿವಿಧ ಕಮಾನುಗಳಿಂದ ಅಲಂಕರಿಸಲ್ಪಟ್ಟಿದೆ. ಗಜಲಕ್ಷ್ಮೀ ದೇವಿಯ ಶಿಲ್ಪವನ್ನು ಮಧ್ಯದ ಕಮಾನಿನ ಮೇಲೆ ಇರಿಸಲಾಗಿದೆ. ಹಳೆಯ ಕೋಟೆಯಲ್ಲಿ 3 ಮತ್ತು ಅರಮನೆಯೊಳಗೆ 18 ದೇವಾಲಯಗಳಿವೆ. ಅಂದರೆ ಅರಮನೆಯ ಸುತ್ತಲೂ ವಿವಿಧ ಕಮಾನುಗಳಿಂದ ಅಲಂಕರಿಸಲಾಗಿದೆ. ಗಜಲಕ್ಷ್ಮೀ ದೇವಿಯ ಶಿಲ್ಪವನ್ನು ಮಧ್ಯ ಕಮಾನಿನ ಮೇಲೆ ಇಟ್ಟಿದ್ದಾರೆ. ಹಾಗೂ ಹಳೆ ಕೋಟೆಯಲ್ಲಿ ಒಟ್ಟು 18 ದೇವಾಲಯಗಳಿವೆ. 18 ದೇವಸ್ಥಾನಗಳು ಅರಮನೆಯೊಳಗೆ ಇದ್ದಾವೆ. ಇನ್ನು ಅರಮನೆಯು ಚಾಮುಂಡಿ ದೇವಿಯು ಚಾಮುಂಡಿ ಬೆಟ್ಟವನ್ನು ಸಹ ಎದುರಿಸುತ್ತದೆ. ಒಡೆಯರವರು ಚಾಮುಂಡಿ ದೇವಿಯ ಮಹಾನ್ ಭಕ್ತರು. ಅಂದರೆ ಸ್ನೇಹಿತರೆ, ಅರಮನೆಯು ಚಾಮುಂಡಿ ಬೆಟ್ಟವನ್ನು ಎದುರು ನೋಡ್ತಾ ಇದೆ. ಹಾಗೂ ಒಡೆಯರವರು ಚಾಮುಂಡಿ ದೇವಿಯ ಮಹಾನ್ ಭಕ್ತರು. ಅರಮನೆಯ 2 ದರ್ಬಾರ್ ಹಾಲ್ಗಳು ಮತ್ತು ಉದ್ಯಾನಗಳು, ಕೊಠಡಿಗಳು ಮತ್ತು ಅಂಗಳಗಳನ್ನು ಒಳಗೊಂಡಿದೆ. ಅರಮನೆಯ ಮಧ್ಯಭಾಗವು ದೊಡ್ಡ ತೆರೆದ ನ್ಯಾಯಾಲಯವಾಗಿದೆ. ಅರಮನೆಯ ಮಧ್ಯಭಾಗವು ದೊಡ್ಡ ನ್ಯಾಯಾಲಯವಾಗಿದ್ದು
ಅದರ ಪಕ್ಕದಲ್ಲಿ ರಾಜ ಮನೆತನದ ವಿವಾಹ ಮಂಟಪವಿದೆ. ಅಂದರೆ ಅರಮನೆ 2 ದರ್ಬಾರ್ಗಳಿಂದ ಕೂಡಿದೆ. ಸುತ್ತಲೂ ಉದ್ಯಾನವನಗಳು, ಕೊಠಡಿಗಳು ಮತ್ತು ಅಂಗಳಗಳನ್ನು ಸಹ ಒಳಗೊಂಡಿದೆ. ಅರಮನೆಯ ಮಧ್ಯದಲ್ಲಿ ದೊಡ್ಡ ನ್ಯಾಯಾಲಯವಿದೆ. ಅರಮನೆಯ ಮಧ್ಯಭಾಗವು ದೊಡ್ಡ ನ್ಯಾಯಾಲಯವಾಗಿದ್ದು ಅದರ ಪಕ್ಕದಲ್ಲಿಯೇ ಕಲ್ಯಾಣ ಮಂಟಪ ಇದೆ. ಅರಮನೆಯು ಸುತ್ತಲೂ ಸುಂದರವಾದ ಉದ್ಯಾನವನ್ನು ಹೊಂದಿದೆ. ಇದು ಗುಣಮಟ್ಟದ ಸಮಯವನ್ನು ಕಳೆಯಲು ಸುಂದರವಾದ ಸ್ಥಳವಾಗಿದೆ. ಮೈಸೂರು ಅರಮನೆಯಲ್ಲಿ ಪ್ರಮುಖ ಆಕರ್ಷಣೆಗಳೆಂದರೆ ಗೋಲ್ಡನ್ ರಾಯಲ್ ಎಲಿಫೆಂಟ್ ಥ್ರೋನ್, ದರ್ಬಾರ್ ಮತ್ತು ಕಲ್ಯಾಣ ಮಂಟಪ. ಇದು 3. ಅಂದರೆ ಅರಮನೆ ಸುತ್ತಲೂ ಅದ್ಭುತವಾದ ಉದ್ಯಾನವನಗಳನ್ನು ಸಹ ನೋಡ್ಬೋದಾಗಿದೆ. ಇದು ಗುಣಮಟ್ಟವನ್ನು, ಉತ್ತಮ ಸಮಯವನ್ನು ಕಳೆಯಲು ಸುಂದರವಾದ ಸ್ಥಾನವಾಗಿದೆ. ಹಾಗೂ ಪ್ರಮುಖ ಆಕರ್ಷಣೆಗಳೆಂದರೆ ಎಲಿಫೆಂಟ್ ಥ್ರೋನ್, ದರ್ಬಾರ್ ಮತ್ತು ಕಲ್ಯಾಣ ಮಂಟಪ. ಅರಮನೆಯ ಮುಖ್ಯ ದ್ವಾರವಾಗಿರುವ ಆನೆ ದ್ವಾರವನ್ನು ಸಂಪೂರ್ಣವಾಗಿ ವಿವಿಧ ಹೂವಿನ ವಿನ್ಯಾಸಗಳಿಂದ ಅಲಂಕರಿಸಲಾಗಿದೆ ಮತ್ತು 2 ತಲೆಯ ಹದ್ದಿನ ಮೈಸೂರು ರಾಜ ಚಿಹ್ನೆಯನ್ನು ಸಹ ಹೊಂದಿದೆ. ದರ್ಬಾರ್ ಹಾಲ್ ಅದರ ಚಾವಣಿಗಳು ಮತ್ತು ಕಂಬಳಗಳ ಮೇಲೆ ಸುಂದರವಾದ ಸಂಕೀರ್ಣವಾದ ಕೆತ್ತನೆಗಳನ್ನು ಹೊಂದಿದೆ. ಅಂದರೆ ಅರಮನೆಯ ಮುಖ್ಯ ದ್ವಾರವಾಗಿರುವ ಆನೆ ದ್ವಾರವನ್ನು ವಿವಿಧ ಹೂವಿನ ವಿನ್ಯಾಸಗಳಿಂದ ಸುಂದರವಾಗಿ ಶಿಲ್ಪಕಲೆಯನ್ನು ಅದರ ರೂಪದಲ್ಲಿ ಮೂಡಿಸಿದ್ದಾರೆ. ಮತ್ತು 2 ತಲೆ ಹದ್ದು ಮೈಸೂರು ರಾಜ್ಯ ಲಾಂಛನ ಚಿಹ್ನೆಯಾಗಿತ್ತು, ಅದನ್ನು ಸಹ ನಿರ್ಮಿಸಿದ್ದಾರೆ. ದರ್ಬಾರ್ ಹಾಲ್ ಅದರ ಚಾವಣಿಗಳು ಮತ್ತು ಕಂಬಗಳ ಮೇಲೆ ಸುಂದರವಾದ ಸಂಕೀರ್ಣವಾದ ಕೆತ್ತನೆಗಳನ್ನು ಸಹ ನಿರ್ಮಿಸಿದ್ದಾರೆ. ಇದಿಷ್ಟು ಮೈಸೂರು ಅರಮನೆಯ ವಾಸ್ತುಶಿಲ್ಪದ ಬಗ್ಗೆ ನೋಡಿದ್ರಲ್ಲ ಸ್ನೇಹಿತರೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.